ರಾಜ್ಯದ ಎಲ್ಲೆಡೆ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವನ್ನ ದಾಖಲಿಸಿದೆ. ಮಂಗಳೂರು ಕ್ಷೇತ್ರದಲ್ಲಿ ತನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಮತದಾರರಿಗೆ, ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ಕೃತಜ್ಞತೆಗಳು. ಈ ಬಾರಿಯ ಚುನಾವಣೆ ಸತ್ಯ ಅಸತ್ಯ, ಪ್ರಚಾರ ಅಪಪ್ರಚಾರ, ಜ್ಞಾನ ಮತ್ತು ಅಜ್ಞಾನ ನಡುವಿನ ಚುನಾವಣೆಯಾಗಿತ್ತು. ಕೊನೆಗೂ ಮತದಾರರು ಜ್ಞಾನದ ಪರವಾಗಿ ನಿಂತಿದ್ದಾರೆ, ಸತ್ಯಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧದ ಎಲ್ಲ ನೋವನ್ನ ಮತದಾರರು ಚುನಾವಣೆಯಲ್ಲಿ ತೋರಿದ್ದಾರೆ ಎಂದು ಮಂಗಳೂರು ಕ್ಷೇತ್ರದ ವಿಜಯಿ ಅಭ್ಯರ್ಥಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಯನ್ನು ಜನ ಒಕ್ಕೊರಳಿನಿಂದ ಖಂಡಿಸಿದ್ದಾರೆ. ಇದೆಲ್ಲದರ ನೋವಿನ ಪರಿಣಾಮವಾಗಿ ಪಕ್ಷದ ಮೇಲೆ ವಿಶ್ವಾಸವಿಟ್ಟಿದ್ದಾರೆ. ಮಂಗಳೂರು ಕ್ಷೇತ್ರದ ಜನ ಸತತ 5ನೇ ಬಾರಿಗೆ ನನ್ನನ್ನು ಗೆಲ್ಲಿಸಿದ್ದಾರೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಶೇಕಡ 90 ಕಡೆಗಳಲ್ಲಿ ಜನರ ವಿಶ್ವಾಸವನ್ನು ಗಳಿಸಿದೆ. ಕರಾವಳಿಯಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸ ಗಳಿಸಬೇಕಾಗಿದೆ. ಚುನಾವಣೆ ಒಂದೇ ಅಜೆಂಡಾದಲ್ಲಿ ನಡೆಯಲ್ಲ, ಬೇರೆ ಬೇರೆ ಇರುತ್ತದೆ. ನಮಗೆ ಸೋಲು ಗೆಲುವಿನ ಅಂತರ ಮುಖ್ಯವಲ್ಲ, ನಾವು ಗೆದ್ದಿದ್ದೇವೆ ಎನ್ನುವುದೇ ಮುಖ್ಯ. ಪ್ರಮುಖವಾಗಿ ಮಂಗಳೂರು ಮತ್ತು ಉಡುಪಿಯಲ್ಲಿ ನಾವು ವಿಫಲರಾಗಿದ್ದೇವೆ, ಇದನ್ನು ನಾವು ಆತ್ಮಾವಲೋಕನ ಮಾಡ್ತೇವೆ ಎಂದರು. ಕರಾವಳಿಯಲ್ಲಿ ಅಪಪ್ರಚಾರದ ಮೂಲಕ ಮುಗ್ಧ ಜನರನ್ನ ವಂಚನೆ ಮಾಡಲಾಗಿದೆ. ನನ್ನ ಕ್ಷೇತ್ರದಲ್ಲೂ ಅಪಪ್ರಚಾರ ಇತ್ತು, ಇಲ್ಲಾಂದ್ರೆ ನಾನು ಹೆಚ್ಚು ಓಟಲ್ಲಿ ಗೆಲ್ತಾ ಇದ್ದೆ ಎಂದ ಅವರು, 2013ರಲ್ಲೂ SDPI ನನ್ನ ವಿರುದ್ಧ ನಿಂತಿತ್ತು, ಆಗ್ಲೂ ನಾನು ಗೆದ್ದಿದ್ದೆ. ಇವರು ನಿಂತರೂ ನನ್ನ ಲೀಡ್ ಜಾಸ್ತಿ ಆಗ್ತಾ ಇದೆ. ಇವರು ನಿಂತಾಗ ರಿಯಾಕ್ಷನ್ ನಮಗೆ ಲಾಭ ಆಗಿದೆ ಎಂದರು. ಪಕ್ಷದಲ್ಲಿ ಅನುಭವದ ಕಾರಣಕ್ಕೆ ಹಿರಿತನ ಬರುತ್ತೆ, ಅದು ಪವರ್ನಿಂದ ಬರಲ್ಲ. ಇನ್ನು ನನಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾಕಿ ಉಳಿದಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಸೇರಿದಂತೆ ಬಿಜೆಪಿ ಸರ್ಕಾರದಿಂದ ನಿಂತು ಹೋಗಿರುವ ಬಹುತೇಕ ಕೆಲಸ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ನಾವು ಶ್ರಮಿಸಲಿದ್ದೇವೆ ಎಂದರು. ನಾವು ಪ್ರಥಮವಾಗಿ ಜಿಲ್ಲೆಯಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಹೋದರತೆಗೆ ಮೊದಲ ಆದ್ಯತೆಯನ್ನು ನೀಡುತ್ತೇವೆ. ಸಚಿವ ಸ್ಥಾನ, DCM ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ನನಗೆ ಮಂತ್ರಿ ಸ್ಥಾನ ಬೇಡ ಅಂತ ಹೇಳಿಲ್ಲ. ಹಿಂದೆ ಕೊಟ್ಟ ಜವಾಬ್ದಾರಿ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಈಗ ಚರ್ಚೆ ಬೇಡ. ಉಳ್ಳಾಲದಲ್ಲಿ ಮುಂದಿನ 20 ವರ್ಷ ನಾನು ಗೆಲ್ಲಬೇಕು, ಆಗ ಮುಖ್ಯಮಂತ್ರಿ ಸಿಗಬಹುದು ಎಂದು ಹಾಸ್ಯ ಚಟಾಕಿಯನ್ನು ಹಾರಿಸಿದ್ರು. ಇನ್ನು ಕೇಂದ್ರದ ಯೋಜನೆಗಳು ನಮಗೆ ಭಿಕ್ಷೆ ಅಲ್ಲ, ಅದು ನಮ್ಮ ಟ್ಯಾಕ್ಸ್ ಹಣದಿಂದ ಕೊಡೋದು. ನಮಗೆ ಸಿಗಬೇಕಾದ ಹಕ್ಕು ನಾವು ಪಡೆದುಕೊಳ್ತೇವೆ. ಕೇಂದ್ರದ ಅನ್ಯಾಯವನ್ನು ನಾವು ತಡೆಯುತ್ತೇವೆ ಎಂದರು. ಪಕ್ಷದಲ್ಲಿ ಹಿರಿಯರಂತ ಹೇಳಿ ಬರೀ ಅದು ಶಾಸಕ ಸ್ಥಾನದಿಂದ ಅದು ಎಷ್ಟು ಸಲ ಶಾಸಕ ಆಗಿಂದ ಬರುವುದಿಲ್ಲ. ಅದು ಅನುಭವ, ಎಷ್ಟು ವರ್ಷ ಅನುಭವ ಆಗಿದೆ. ಏನಲ್ಲ, ಗೆದ್ದವರಲ್ಲಿ ಒಬ್ಬ ಮೆಂಬರ್ ಅಷ್ಟೇ ಅಲ್ಲದೆ ಸೀನಿಯಾರಿಟಿ ಬರೋದು ಪವರಿಂದ ಅಲ್ಲ. ನನ್ನ ಅನಿಸಿಕೆ ಪ್ರಕಾರ ಒಂದು ಹಿರಿಯರಂತ ಹೇಳಿದರೆ ಆ ಹಿರಿಯರ ಅನುಭವ, ಅವ್ರು ಪಡೆದಂಥ ಅದರ ಮೇಲೆ ಅವಲಂಬಿತವಾಗಿ ಅವರು ಹಿರಿಯರಾಗಿರ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಇನ್ನೂ ಕೂಡ ಹಿರಿಯ ನಾಯಕರಿದ್ದಾರೆ. ಆ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲೇ ನಾವೆಲ್ಲ ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮತ್ತು ಮಾಡ್ತೇವೆ. ನಮ್ಮದು ಮೊದಲು ಶಾಂತಿ, ಸಾಮರಸ್ಯ, ಸಹೋದರತೆ, ಒಂದು ನೆಮ್ಮದಿಯ ಸಮಾಜ, ಅದನ್ನು ನಾವು ಕಂಟಿನ್ಯೂ ಮಾಡಿ ಪ್ರತಿಯೊಂದು ನೋಡಿ ಹಿಂದಿನ ಸರ್ಕಾರ ಮಾಡಿದ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ. ಅದು ಕಳೆದ BJP ಸರ್ಕಾರ ಹಿಂದೆ ನಾವು ಮಾಡಿಟ್ಟಂಥ ಒಂದೇ ಒಂದು ಯೋಜನೆಗಳನ್ನು ಕೂಡ ಅದು ಕಂಪ್ಲೀಟ್ ಕೂಡ ಮಾಡಲಿಲ್ಲ. ಯಾವುದೇ ಹೊಸತು ಪ್ರಾರಂಭ ಕೂಡ ಮಾಡಲಿಲ್ಲ. ಯಾವುದು ಜನಪರವಾಗಿತ್ತು ಅದನ್ನು ಕೂಡ ಬಂದ್ ಮಾಡುವಂಥ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ ಇರಲಿ, ಬೇರೆ ಬೇರೆ ಸ್ಕೀಮ್ಸ್ ಇರಲಿ, ಸ್ಕಾಲರ್ಶಿಪ್ ಇರಲಿ. ಈಗ ನೀವು ಹೇಳಿದ್ರಿ, ನಮ್ಮ DC ಆಫೀಸ್ ಇರಲಿ, ಉಸ್ತುವಾರಿ ಮಂತ್ರಿ ನಮ್ಮ ಹತ್ರ ಇದ್ದಾಗ ಫಾರೆಸ್ಟ್ ಲ್ಯಾಂಡನ್ನು ರೆವೆನ್ಯೂ ಲ್ಯಾಂಡ್ ಕನ್ವರ್ಟ್ ಮಾಡಿ ಅಷ್ಟು ಸುಲಭ ಇಲ್ಲ. ಒಂದು ಫಾರೆಸ್ಟ್ ಲ್ಯಾಂಡನ್ನು ರೆವೆನ್ಯೂ ಲ್ಯಾಂಡ್ ಕನ್ವರ್ಟ್ ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಫಾರೆಸ್ಟ್ನ ಬಿಡೋದಿಲ್ಲ, ಒಂದು ಸೆನ್ಸ್ ಅವ್ರ ಜಾಗ ಬಿಡೋದಿಲ್ಲ. ಅಂಥ ಲ್ಯಾಂಡನ್ನು ರೆವೆನ್ಯೂ ಲ್ಯಾಂಡ್ ಕನ್ವರ್ಟ್ ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದು ಕೂಡ 4 ವರ್ಷದಲ್ಲಿ ಒಂದು ಇದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಇವರಿಂದ ಆಗಲಿಲ್ಲ. ನಾನು ಉಳ್ಳಾಲದಲ್ಲಿ 8 ಕೋಟಿ ಹಬ್ಬಕ್ಕ ಉಪಸವಕನ ಇಟ್ಟೆ, ಹಬ್ಬಕ್ಕ ಭವನಕ್ಕೆ ಎಲ್ಲ ಆಗಿ ಬರೀ ಒಂದು 2 ಕೋಟಿ ಎಕ್ಸ್ಟ್ರಾ ಕೇಳಿದರು. ಸುನಿಲ್ ಕುಮಾರ್ ಅವರೇ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. 2 ಕೋಟಿ ಕೊಡಲಿಲ್ಲ. ಇಲ್ಲ, ಇದ್ದದಲ್ಲೇ ಮುಗಿಸಿ, ಇದ್ದದ್ರಿಂದ ಮುಗಿಸುತ್ತಿದ್ದು ಎಂಥದ್ದು ನನಗೆ ಅರ್ಥ ಆಗಲ್ಲ. ಮಂತ್ರಿ ಬಂದು ಹೇಳ್ತಾರೆ 8 ಮುಗಿಸಿ, ಅದು ಎಂತ ಮುಗಿಸೋದು? ಅವರು ಹೇಳ್ತಾರೆ ಸ್ಟ್ರಕ್ಚರ್ಗೆ ಎಷ್ಟು ಬೇಡ, ಸ್ವಲ್ಪ ಮೈಕಿ ಅದೀಗ ಎಕ್ಸ್ಟ್ರಾ ಆಗಿದೆ. ಈಗ ಆ 2 ಕೋಟಿ ಕೊಡ್ತಿದ್ದು ಕೆಲಸ ಸ್ಟಾರ್ಟ್ ಆಗ್ತಿತ್ತು. ಈಗ 2 ಕೋಟಿ ಇನ್ನು 3 ಕೋಟಿ ಬೇಕು ಈಗ 6 ತಿಂಗಳ ಕಳೆದ ನಂತರ. ಸೊ ಇಂಥ ಯಾವುದೇ ಅವರೊಂದು ಅಭಿವೃದ್ಧಿ ಜನಪರದ ಅಭಿವೃದ್ಧಿ ಮಾಡಲಿಲ್ಲ.